ಇದೀಗ ಅಸೆಂಬ್ಲಿ ಅಖಾಡ ಮತ್ತೆ ಮುಂದುವರಿತಾ ಇದೆ. ವೀರಣ್ಣ ಅವ್ರಿಗೆ ಹೇಳ್ಬಿಡ್ತೀನಿ ಫಸ್ಟ್ ರಿಯಾಕ್ಷನ್. ವೀರಣ್ಣ ಅವರೇ, ಜೆ ಡಿ ಎಸ್ 19 ಸೀಟು ಒಂದು ಕಡೆ ಇನ್ನು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಿತ್ತೇನೋ. ಪಂಚರತ್ನ ಕುಮಾರಸ್ವಾಮಿ ಅವರ ಓಡಾಟಗಳು, ಜನ ಸೇರ್ತಾ ಇದ್ರು. ನಾವು ಮತ್ತೆ ಮಾತಾಡ್ತಾ ಇದ್ವಿ. ಎಲ್ಲ ಪಾರ್ಟಿಗೂ ಅನ್ವಯಿಸೇ ಮಾತಾಡ್ತೀನಿ ಇದನ್ನು. ಸೇರೋ ಜನ ಬೇರೆ, ಬರೋ ಜನ ಬೇರೆ. ಎಲ್ಲ ಪಾರ್ಟಿ ಒಂದಂತಲ್ಲ. ಈ ತಂದು ಜನ ಅಂತಾರೆ, ಬಂದು ಜನ ಅಂತಾರೆ. ಇರಲಿ, ತಂದು ಜನವೋ ಬಂದು ಜನವೋ ಏನೋ ಎಷ್ಟೋ ಕಡೆ ಕೇಳಿಬಿಟ್ಟಿದ್ದೀನಿ. ಯೂನಿಫಾರ್ಮು ಆ ಪಾರ್ಟಿ ಹಾಕೊಂಡೇ ಬಂದಿರ್ತಾರೆ. ಅವ್ರನ್ನ ಯಾರಾದರೂ ಹೋಗಿ ಹತ್ರದಲ್ಲಿ ಮಾತಾಡ್ಸಿದ್ರೆ, ನಾನು ಏನಪ್ಪ ನೀನು ಇದಾಕೊಂಡಿದ್ದೀರ, ಓಟ್ ಯಾವುದಕ್ಕೆ ಹಾಕ್ತೀಯಪ್ಪ ಅಂದರೆ ಬೇರೆ ಪಾರ್ಟಿ ಹೇಳ್ತಾ ಇದ್ದ ಅವನು. ನಾನು ಇದಕ್ಕೆ ಹಾಕಲ್ಲ ಅದಕ್ಕೆ ಹಾಕ್ತೀನಿ ಅಂತ. ಮತ್ತು ಹೆಂಗಪ್ಪ ಅಂದರೆ ದುಡ್ಡು ಕೊಟ್ಟರು ಬಂದೆ ಅಂತಿದ್ದ. ಇವೆಲ್ಲವೂ ನಡೆದು ಹೋಗಿದೆ ರಾಜ್ಯದಲ್ಲಿ. ಇಲ್ಲ, ಇಡೀ ಪ್ರಶ್ನೆ ಇರೋದು ಒಂದು ಹಂತಕ್ಕೆ ಜನಗಳನ್ನು ಕನ್ವಿನ್ಸ್ ಮಾಡುವಲ್ಲಿ, ನೀವೇನು ಮಾಡೋಕ್ಕೆ ಹೊರಟಿದ್ದೀರಿ ಅಂತ ಕನ್ವಿನ್ಸ್ ಮಾಡುವಲ್ಲಿ ನೀವು ಯಶಸ್ವಿ ಆಗಲಿಲ್ವಾ? ಇದೊಂದು. ಅಕಸ್ಮಾತ್ ಇವ್ರಿಗೆ ಓಟ್ ಹಾಕಿದ್ರು ಕೂಡ ರಾಜ್ಯಾದ್ಯಂತ ಅಂತೂ ಇವರು ಬರಲಾರರು. ಹಾಗಾಗಿ ನಮಗೆ ಈ ಸದ್ಯದ ಸರ್ಕಾರ ಬೇಡ ಅಂದರೆ ನಮಗಿರುವ ಇಮ್ಮಿಡಿಯೇಟ್ ಆಲ್ಟರ್ನೇಟಿವ್ ಪಾರ್ಟಿ ಅಂದರೆ ಅದು ಕಾಂಗ್ರೆಸ್ ಮಾತ್ರ ದೊಡ್ಡ ಮಟ್ಟದಲ್ಲಿ ಅನ್ನೋ ವಿಚಾರದಲ್ಲಿ ಈ ಬಾರಿ ವೋಟಿಂಗ್ ಆಗಿದೆಯಾ ಅಂತ ವೀರಣ್ಣ ಅವರೇ? ಹೌದು ಸರ್, ತಾವ್ ಹೇಳೋದು ಬಹಳಷ್ಟು ಸತ್ಯ ಇದೆ. ಅದರಲ್ಲಿ ಪಂಚರತ್ನ ರಥಯಾತ್ರೆ ಕಾರ್ಯಕ್ರಮದಲ್ಲಿ ಸುಮಾರು ಜನ ನಾವ್ ಹೇಳ್ತಾ ಇದೀವಿ, ಅವರೇ ವಾಲಂಟರಿಯಲ್ಲಿ ಬಂದಂತ ಜನನೇ ಕೂಡ ಸುಮಾರು 1 ಕೋಟಿಗೂ ಮಿಗಿಲಾಗಿದ್ರು. ಎಲ್ಲೋ ಮತ ಕನ್ವರ್ಟ್ ಆಗೋದ್ರಲ್ಲಿ ನಮ್ಗೆ ಆಗಿಲ್ಲ ಅಂತ ಅನಿಸ್ತಾ ಇದೆ. ಆಮೇಲೆ ಏನು ನಮ್ಮ ರಾಜ್ಯದಲ್ಲಿ ಕಳೆದ 3.25 ವರ್ಷದಿಂದ ಬಿಜೆಪಿಯ ದುರಾಡಳಿತ ಇತ್ತು, ಅತಿ ಭ್ರಷ್ಟ ಆಡಳಿತ ಇತ್ತು, ಮತ್ತೆ ಬೆಲೆ ಏರಿಕೆ, ಹಲವಾರು ಸಮಸ್ಯೆಗಳು, ಮತ್ತೆ ಬಿಜೆಪಿಯ ಹಲವಾರು ವಿವಾದಗಳು, ಇದೆಲ್ಲ ಕೂಡ ನಮ್ಮ ಕರ್ನಾಟಕದ ಜನತೆ ಬೇಸತ್ತಿದ್ರು. ನಾವು ಪ್ರಾಮಾಣಿಕವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಿಷನ್ 123 ಅಂತ ಇದಿಟ್ಕೊಂಡು ಪಂಚರತ್ನ ರಥಯಾತ್ರೆ ಕಾರ್ಯಕ್ರಮ ತಮಗೆ ಗೊತ್ತಿರೋ ಹಾಗೆ 6 ತಿಂಗಳ ಹಿಂದೆನೆ ಶುರು ಮಾಡಿ ಪ್ರಾಮಾಣಿಕ ಪ್ರಯತ್ನ ಪಟ್ವಿ. ಆದ್ರೆ ನಮ್ಮದು ಒಂದು ಪ್ರಾದೇಶಿಕ ಪಕ್ಷ, ಮತ್ತೆ ನಾವು ಸಂಪನ್ಮೂಲ ಕ್ರೋಢೀಕರಣದಲ್ಲೂ ಕೂಡ ರಾಷ್ಟ್ರೀಯ ಪಕ್ಷಗಳ ಜೊತೆ ಇದು ಮಾಡ್ಲಿಕ್ಕೆ ಆಗ್ಲಿಲ್ಲ, ನಮ್ಗೆ ಸಾಧ್ಯ ಆಗ್ಲಿಲ್ಲ. ಸುಮಾರು ಕಡೆ ನಾವು ಎಡವಿದ್ದೀವಿ ಅಂತ ಅನ್ಸುತ್ತೆ. ಮತ್ತೆ ಜನತೆ ಕೂಡ ನಮ್ಮನ್ನ ಸ್ವೀಕರಿಸೋದ್ರಲ್ಲಿ ಕೂಡ ಹಿಂದುಳಿದಿದ್ದಾರೆ. ನಂತರ ಏನಾಗಿದೆ ಅಂದ್ರೆ ಕಾಂಗ್ರೆಸ್ಗೂ ಕೂಡ ಬಹುಮತ ಕೊಟ್ಟು ಆಡಳಿತ ನೋಡೋಣ ಅಂತ ಎಲ್ಲಾ ಮತಗಳು ಕ್ರೋಢೀಕೃತ ಆಗಿ ಕಾಂಗ್ರೆಸ್ ಈ ರೀತಿ ಬಂದಿದೆ. ಆ ನಿಟ್ಟಿನಲ್ಲಿ ನಮ್ಮ ಭದ್ರಕೋಟೆ ಆಗಿದ್ದಂತ ಮೈಸೂರು ಭಾಗನೂ ಕೂಡ ಛಿದ್ರ ಆಗಿರೋದು ನಾವು ನೋಡಿದ್ದೀವಿ. ಆಮೇಲೆ ಸಾಕಷ್ಟು ಏನು ಹಾಲಿ 20 ಜನ ಶಾಸಕರಿದ್ರು ಸೋತಿದ್ದಾರೆ, ಕೆಲವು ಕಡೆ ಹೊಸ ಮುಖಗಳು ಬಂದಿದೆ. ಬಿಜೆಪಿಯಲ್ಲಿ ಮಂತ್ರಿಗಳಾಗಿದ್ದವರೇ 14 ಕಡೆ ಸೋತಿದ್ದಾರೆ. ಈ ರೀತಿ ಎಲ್ಲ ಇದೆ. ನಮ್ಮ ವೋಟ್ ಶೇರ್ 5% ಕಮ್ಮಿ ಆಗಿದೆ. ಕಳೆದ ಬಾರಿ 18% ಇತ್ತು, ಈ ಬಾರಿ 13.3% ಬಂದಿದೆ. ಅದು ಕಾಂಗ್ರೆಸ್ಗೆ ಪ್ಲಸ್ ಆಗಿದೆ. ಬಿಜೆಪಿ ಇದು ಏನ್ ಅಂತ ಕಮ್ಮಿ ಆಗಿಲ್ಲ ಇರ್ಬೋದು, ಶೇರು ಖಂಡಿತವಾಗ್ಲೂ ನಾನು ಕಾಂಗ್ರೆಸ್ಗೆ ಇವತ್ತು ಶುಭ ರಾಜ್ಯ ಸರ್ಕಾರ ಒಳ್ಳೆ ಓಕೆ ಅಂದ್ರೆ ಇದೀಗ ಕೆಲವು ಸೆಕೆಂಡ್ಗಳಲ್ಲಿ ಕೆಲವು ನಿಮಿಷಗಳಲ್ಲಿ ಕಾಂಗ್ರೆಸ್ನ CLP ಮೀಟಿಂಗ್ ಶುರುವಾಗುತ್ತೆ. ಸಾಕಷ್ಟು ನಾಯಕರು ರಾಜ್ಯದ ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ, ಜಾಯಿನ್ ಆಗ್ತಾ ಇದ್ದಾರೆ. ನೋಡಿ, ಇಲ್ಲಿ ಒಂದು ಕಡೆ ಸಿದ್ದರಾಮಯ್ಯನವರು ತುಂಬ ಸ್ಟ್ರಾಂಗ್ ಕಂಟೆಂಡರ್, ರಾಜ್ಯದಲ್ಲಿ ತಾನು ಮುಖ್ಯಮಂತ್ರಿ ಆಗಲಿಕ್ಕೆ ಸಮರ್ಥ ಇದ್ದೀನಿ ಅಂತ ಹೇಳ್ಕೊಳ್ಳಿಕ್ಕೆ ಸಿದ್ದರಾಮಯ್ಯನವರ ಪರವಾಗಿ ಬೇಕಾದಷ್ಟು ಪಾಯಿಂಟ್ಸ್ಗಳಿವೆ. ಹಾಗಂದು ಮಾತ್ರಕ್ಕೆ ಇನ್ನೊಬ್ರು ಯಾರೋ ಏನೂ ಅಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಇಲ್ಲೇನು ವಿಷಯ ಇದೆ ಅಂತ ಹೇಳಿದ್ರೆ, 5 ವರ್ಷಗಳ ಅವಧಿಯಲ್ಲಿ ಅವರೇನು ಆಳ್ವಿಕೆ ಮಾಡಿದ್ರು, ಸಿದ್ದರಾಮಯ್ಯನವರು ಆ್ಯಸ್ ಅ ಪರ್ಸನ್ ಕಳಂಕರಹಿತ ಅಂತ ಹೇಳಿದ್ರು. ಆ್ಯಸ್ ಎ ಪರ್ಸನ್ ವ್ಯಕ್ತಿಯಾಗಿ ಕಳಂಕರಹಿತ. ಪ್ರಣಾಳಿಕೆಯನ್ನು ಹೇಳಿದ್ರೋ ಅದನ್ನು ಈಡೇರಿಸ್ಕೊಟ್ಟಿದ್ದಾರೆ. ಆಶ್ವಾಸನೆಗಳನ್ನು ಈಡೇರಿಸಿರುವಂತಹ ಒಬ್ಬ ನಾಯಕ. ಈ ಬಾರಿಯ ಚುನಾವಣೆ ಮೋದಿ ವರ್ಸಸ್ ಸಿದ್ದರಾಮಯ್ಯ ಎನ್ನುವಂತೆ ಕಾಣಿಸ್ತಾ ಇತ್ತು. ಸಿದ್ದರಾಮಯ್ಯ ನಾಯಕತ್ವ ಧರಿಸಿನೇ ಚುನಾವಣೆಯನ್ನು ಕಾಂಗ್ರೆಸ್ ಫೇಸ್ ಮಾಡಿದ್ದು ಕೂಡ ಸುಳ್ಳಲ್ಲ. ಬಲಿಷ್ಠ ಕರ್ನಾಟಕ, ಬಲಿಷ್ಠ ಮುಖ್ಯಮಂತ್ರಿ, ಬಲಿಷ್ಠ ಸಿದ್ದರಾಮಯ್ಯ ಎನ್ನುವುದರಲ್ಲಿ ಉತ್ಪ್ರೇಕ್ಷೆ ಕೂಡ ಇರಲಾರದು. ನೀವೇನು ನೋಡ್ತಾ ಇದ್ದೀರಿ, ಲೈವ್ ದೃಶ್ಯ ನೋಡ್ತಾ ಇದ್ದೀರಿ. ಪ್ರದೀಪ್ ಈಶ್ವರ್ ಸುಧಾಕರ್ರನ್ನ ಕೆಡವಿದ ನಾಯಕ, ಹಾಲಿ ಆರೋಗ್ಯ ಮಿನಿಸ್ಟ್ರನ್ನ ಕೆಡವಿ ಹಾಕಿದಂಥ ಒಬ್ಬ ಶಾಸಕ ನಿಂತಿದ್ದಾರಲ್ಲಿ ಆಚೆ. ಬಹಳಷ್ಟು ಜಿದ್ದಾಜಿದ್ದಿನಿಂದ ಕೂಡಿತ್ತು. ಸುಧಾಕರ್ ಅವ್ರಿಗೆ ಯಾವುದರಲ್ಲೂ ಕಡಿಮೆ ಇರಲಿಲ್ಲ. ನಟರ ಆದಿಯಾಗಿ
ಎಲ್ಲ ಬಲಗಳು ಕೂಡ ಸುಧಾಕರ್ ಅವ್ರಿಗಿಂತ ಹೊರತಾಗಿಯೂ ಕೂಡ ಮೊದಲ ಬಾರಿಗೆ ಪ್ರದೀಪ್ ಈಶ್ವರ್ ಸುಧಾಕರನ್ನು ಎದುರಿಸಿ ಇನ್ನು ಸುಧಾಕರ್ ಅವ್ರ ಕಡೆಯಿಂದ ಸುಧಾಕರ್ ಅವ್ರನ್ನ ಎದುರು ಹಾಕ್ಕೊಂಡು ಗೆದ್ದಂಥ ಒಬ್ಬ ದಿಟ್ಟ ಅಂತ ಹೇಳಬಹುದು ಪ್ರದೀಪ್ ಈಶ್ವರ್ ಅವರ ಬಗ್ಗೆ. ನರೇಂದ್ರ ಸ್ವಾಮಿ ಕೂಡ ಬರ್ತಾ ಇದ್ದಾರೆ. ನರೇಂದ್ರ ಸ್ವಾಮಿ ಮಳವಳ್ಳಿ ಶಾಸಕರು, ಮಾಜಿ ಸಚಿವರು ಕೂಡ ಹೌದು, ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಸಾಕಷ್ಟು ಜನ ಅವರ ನಗು ಓಕೆ ಚುನಾವಣೆಯಲ್ಲಿ ಅಂದ್ರೆ ಅವ್ರದ್ದೇನು ಟ್ಯೂಷನ್ ಇನ್ಸ್ಟಿಟ್ಯೂಷನ್ಸ್ ನಡೆಸ್ತಿದ್ರು, ಅದನ್ನ ಪರಿಕ್ರಮ ಇನ್ಸ್ಟಿಟ್ಯೂಷನ್ ಹಲವಾರು ಸಾವಿರಾರು ಮಕ್ಕಳಿಗೆ ಉದ್ಯೋಗ ಕೊಟ್ಟಿದ್ದೀನಿ, ಮತ್ತೆ ಇನ್ನು ಎಂಜಿನಿಯರಿಂಗ್ ಮೆಡಿಕಲ್ ಸೀಟ್ಸ್ ಅನ್ನು ನಾವು ಕೊಡಿಸಿದ್ದೀವಿ ಅಂತ ಹೇಳ್ತಿದ್ದಾರೆ. ಒಬ್ಬ ಸಾಮಾನ್ಯ ಇವನು ರಾಜಕೀಯದ ಇದೇ ಇಲ್ದಿರ್ತಕ್ಕಂಥ ಒಬ್ಬ ಯುವ ನಾಯಕ ಇವತ್ತು ಸುಧಾಕರ್ ಅಂತ ಅವ್ರನ್ನ ಸೋಲಿಸಿದ್ದಾರೆ ಅಂತ ಹೇಳಿದ್ರೆ, ಸೊ ಕಾಂಗ್ರೆಸ್ ಇದು ನಾವು ನಿಜವಾಗ್ಲೂ ಆ ಹುಡುಗನ ಅಪ್ರಿಶಿಯೇಟ್ ಮಾಡಬೇಕು, ಮತ್ತೆ ಅವ್ರಿಗೆ ಅವ್ರದೇ ಅಂತ ಒಂದು ಸ್ಥಾನಮಾನಗಳನ್ನ ಪಕ್ಷದ ವತಿಯಿಂದ ನಾವು ಕೊಡಿಸ್ತೀವಿ ಸರ್. ಇದ್ರ ಜೊತೆಗೆ ಇನ್ನೊಂದು ಕೊತ್ತೂರು ಮಂಜುನಾಥ್ ಅಂತ ಹೇಳಿ ಸರ್. ಸೊ ಎಂಟೈರ್ ನಾವು ಏನು ಈ ಎರಡು ಅಸೆಂಬ್ಲಿಗಳು, ಇದ್ರ ಜೊತೆಗೆ ಬೇರೆ ಬೇರೆ ಅಸೆಂಬ್ಲಿಗಳಿದೆ, ಅಂದ್ರೆ ಘಟಾನುಘಟಿಗಳನ್ನ ಬೀಳ್ಸಿದಂತ ಅಸೆಂಬ್ಲಿ ನೋಡಿದ್ದೇವೆ. ಆದ್ರೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ 2023ರಲ್ಲಿ ಅಚ್ಚಳಿದ ಉಳಿದಿರ್ತಕ್ಕಂಥ ಒಂದು ಕಾನ್ಸ್ಟಿಟ್ಯೂನ್ಸಿ ಅಂತಂದ್ರೆ ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ. ಸೊ ಇವರು ಕೊನೆಗಳಿಗೆ ಕೇವಲ ಒಂದು 20-25 ದಿನ ಚುನಾವಣೆಯಲ್ಲಿ ಅತಿರಥ ಮಹಾರಥರನ್ನ ಬೀಳ್ಸದಂತ ಒಂದು ಕೀರ್ತಿ ಇವ್ರಿಗೆ ಸೇರ್ತಕ್ಕಂಥದ್ದು. ಫೈನ್ ನಾವಿಲ್ಲಿ ಅಂದ್ರೆ ಯಾವಾಗ ಒಂದು ಆಂಟಿ ಇನ್ಕಂಬೆನ್ಸಿ ವಿಪರೀತವೆನಿಸುವಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಇರುತ್ತೋ, ಧೂಳಿಪಟ ಅಂದ್ರೆ ಧೂಳಿಪಟವೇ. 2014 ನಾವು ಕರೆಕ್ಟ್ ಅದಕ್ಕೆ ನಿಮ್ಗೆ ಬದಲಿನೇ ಇಲ್ಲ ಆ ಮಟ್ಟದಲ್ಲಿ. 2014 MP ನಾಡಗೌಡರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಮಾಜಿ MLC. ಸ್ವಾಗತ ಸರ್, ನಿಮಗೂ ಕೂಡ ಸ್ವಾಗತ. ನಾನು ಇದೀಗ ಕಾಳೇಗೌಡರನ್ನ ಮಾತಾಡ್ಸ್ಬಿಟ್ಟು ನಂಜಪ್ಪ ಕಾಳೇಗೌಡ್ರೆ, ಇಲ್ಲಿ ವಿಷಯ ಬಹಳ ಸರಳವಾಗಿದೆ. ಒಂದು ಆಳ್ವಿಕೆ ತುಂಬ ಕಣ್ಣೀರು ತರಿಸ್ತಾ ಇದ್ರೆ ಆ ಕಣ್ಣೀರು ಸೀದಾ ಅಡುಗೆ ಮನೆಯಿಂದ ಎದ್ದು ಹೋಗ್ಬಿಟ್ಟು ಬೆಂಕಿ ಹಚ್ಚಿಬಿಡುತ್ತೆ ಆ ಕಣ್ಣೀರು ಅಂತ. ಯಾರದ್ದೇ ಸಾಮ್ರಾಜ್ಯ ಇರಲಿ, ಎಂಥ ರಾಜ ಚಕ್ರವರ್ತಿ ಸಾಮ್ರಾಟ ಯಾರದ್ದೇ ಇರಲಿ, ಕಣ್ಣೀರಲ್ಲಿ ಒಂದು ಪತನ ಸಾಮ್ರಾಜ್ಯ ಆಗೋದು ಹೇಗೆ ಅಂದರೆ ಹೀಗೆ ಅಂತ ಹೇಳಿ ನಾನು ಪದೇ ಹೇಳ್ತಾ ಇದ್ದೆ. ಯಾರು ಎಷ್ಟೇ ಹಣೆಮ ಸ್ಟಿಕ್ಕರ್ ಅಂಟಿಸಕ್ಕೆ ಬರ್ತಾ ಇರಲಿ, ಜನ ಅಂಟಿಸ್ತಾನೆ ಇರ್ತಾರೆ ನಿಮಗೆ. ನೀನೀಗ್ಲೂಪ ಇಲ್ಲಿ ಆ ಥರದ ಆಪ್ಷನ್ನೇ ಇರಲಿಲ್ಲ ನಿಮಗೆ. ನೀನು ನನ್ನ ಕಡೆನಾ ಇಲ್ಲ ಅವನ ಕಡೆನಾ, ಎರಡೇ. ಇಲ್ಲಪ್ಪ ಹಂಗೆಲ್ಲ ಮಾಡೋಕ್ಕಾಗಲ್ಲ, ಇದು ಆ ಥರ ಇಲ್ಲ. ನೀನು ನನ್ನ ಕಡೆ ಆಯಿತು ದೇಶಪ್ರೇಮಿ, ಆ ಕಡೆ ಆಯಿತು ದೇಶದ್ರೋಹಿ. ಈ ಥರದ ನೀವು ನಾನು ಪದೇ ಹೇಳಿದ್ದೀನಿ, ಈ ಬಣ್ಣಗಳಿಗೆ ಸಿಕ್ಕಾಕೋಬೇಡಿ. ಅವರೇ ಅಂತಿಮ ಅಲ್ಲ, ಅವ್ರು ಹೇಳಿದ್ದೇ ವೇದವಾಕ್ಯನೂ ಆಗಬೇಕಾಗಿಲ್ಲ. ಮನುಷ್ಯ ಸಂಬಂಧಗಳನ್ನು ಚೆನ್ನಾಗಿ ಇಟ್ಕೊಳ್ಳಿ. ಟೀಕೆ ಮಾಡೋಕ್ಕೆ ಎಲ್ಲರೂ ಒಂದು ಅವಕಾಶ ಇಟ್ಕೊಳ್ಳಿ. ವಿರೋಧ ಮಾಡೋದೇ ದ್ವೇಷಕ್ಕಲ್ಲ. ಈಗ ನಿಮಗೂ ಅವ್ರಿಗೇನೋ ಒಂದು ಪಾಯಿಂಟಲ್ಲಿ ವ್ಯತ್ಯಾಸಗಳಿದ್ದರೆ ಶತ್ರುಗಳಾಗಿ ನೀವು ಇಲ್ಲಿಂದ ಕತ್ತಿಗುರಾಣಿ ಹಿಡ್ಕೊಂಡು ಹೋಗ್ಬೇಕಾಗಿಲ್ಲ ಅಂಥೇಳಿ. ಇದರಲ್ಲಿ ಹೆಣ್ಣುಮಕ್ಕಳು ಸರಿಯಾಗಿ ಉತ್ತರ ಕೊಡ್ತಾರೆ. ಈ ಬಾರಿ ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ ಅಡುಗೆ ಮಾಡ್ತಾ ಇದ್ದಾಗ, ಮುದ್ದೆ ತಿರುವುತ್ತಾ ಇದ್ದಾಗ, ಒಗ್ಗರಣೆ ಹಾಕ್ತಾ ಇದ್ದಾಗ ಅವಳ ಕಣ್ಣೀರನ್ನು, ಅವಳ ಮಾತನ್ನು ಸರಿಯಾಗಿ ನೀವು ಕೇಳಿಸ್ಕೊಂಡಿಲ್ಲ ಅಂದರೆ ನಿಮಗೆ ಸಮಾಜ ಸರಿಯಾಗಿ ಅರ್ಥ ಆಗಿಲ್ಲ ಅಂತ, ವ್ಯವಸ್ಥೆ ಸರಿಯಾಗಿ ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೆಣ್ಣು ಮಕ್ಕಳು ಡಿಸೈಡ್ ಮಾಡಿಬಿಡ್ತಾರೆ. ಈ ಬಾರಿ ಎದ್ದು ಹೋಗಿ, ಗೊತ್ತಿರ್ತದಲ್ಲ, ದಿನ ಬೆಳಿಗ್ಗೆ ಗ್ಯಾಸ್ ಸಿಲಿಂಡರ್ ನೀವು ಎಷ್ಟು ಸಲ ನೋಡ್ತೀರಾ, ಹೆಣ್ಮಕ್ಳು ಸಲ ನೋಡ್ತಾರೆ. ಅಲ್ಲಿಂದ ಶುರುವಾಗುತ್ತಲ್ಲ, ಎದ್ದು ಹೋಗಿ ಓಟ್ ಹಾಕ್ಬಿಡ್ತಾರೆ ಅಂತ. ಬಹುಶಃ ಆ ಅಲೆಗೆ ಸಿಕ್ಕಾಕೊಂಡು ಇವರೆಲ್ಲರೂ ತರಗೆಲೆಗಳಾಗ್ಬಿಟ್ರ ಅಂತ. ನಂಜಪ್ಪ ಕಾಳೇಗೌಡ್ರ, ನೀವು ಹೇಳ್ದಂಗೆ ಮನೆಯಲ್ಲಿ ಬೆಂಕಿ ಇರೋದೇ ಅಡುಗೆ ಮನೆಯಲ್ಲಿ. ಅದು ಅಡುಗೆನೂ ಮಾಡುತ್ತೆ, ದೀಪನೂ ಹಚ್ಚುತ್ತೆ, ಮನೇನು ಸುಡುತ್ತೆ. ಕರೆಕ್ಟ್. ಬಿಟ್ರೆ ಸುಟ್ಟಾಗುತ್ತೆ ಅಂತ. ಸೊ ಹಾಗಾಗಿ ಆ ಬೆಂಕಿನ ಹೇಗೆ ಬಳಸ್ಕೋಬೇಕು ಹಾಗೆ ಬಳಸ್ಕೋಬೇಕು. ನೋ ಡೌಟ್, ಏನು ಇವರ ಆಡಳಿತ ಶುರು ಆಗಿದ್ದೇ ಫ್ರಾಡಿಂದ. ಓಕೆ. ಇವರು ಜನರಿಂದ ನೇರವಾಗಿ ಆಯ್ಕೆಯಾಗಿ ಸರ್ಕಾರ ಮಾಡಲಿಲ್ಲ, ಬೇರೆ ಪಕ್ಷದ ಶಾಸಕರನ್ನ ಕೊಂಡುಕೊಂಡು ಪರ್ಚೇಸ್ ಮಾಡಿ ಅಸಂವಿಧಾನಿಕವಾಗಿ, ಅನೈತಿಕವಾಗಿ ಇವರು ಸರ್ಕಾರವನ್ನ ರಚನೆ ಮಾಡಿದ್ರು. ಅದು ಜಗಜ್ಜಾಹೀರ. ಅದಂತ ಬಂದಾದ್ಮೇಲೆ ಇವರು ಒಳ್ಳೆ ಆಡಳಿತ ಕೊಟ್ಟಿದ್ರೆ ಅವ್ರನ್ನ ಒಪ್ಕೊಳ್ಳೋರು. ಇವ್ರು ಯಾವ ರೀತಿನಲ್ಲೂ ಯಾವುದಾದ್ರೂ ಒಂದು ಕಾಂಕ್ರೀಟ್ ವರ್ಕ್, ಯಾವುದಾದ್ರು ನಮ್ಮ ರಾಜ್ಯದಲ್ಲಿ ಒಂದು ಡ್ಯಾಮ್ ಕಟ್ಟಲಿಲ್ಲ, ಇಲ್ಲ ಒಂದು ಯೋಜನೆ ಮಾಡಲಿಲ್ಲ, ಯಾವುದಾದ್ರೂ ಫ್ಯಾಕ್ಟ್ರಿಗಳು ಓಪನ್ ಮಾಡಲಿಲ್ಲ. ಇವ್ರು ಮಾಡಿದ್ದೇನು, ಧರ್ಮಾಂಧತೆ ಬಿಚ್ಚಿದ್ರು, ವಿಷದ ಬೀಜ ಬಿತ್ತಿದ್ರು, ಶಾಲಾ ಪಠ್ಯಕ್ರಮದಲ್ಲಿ ಕೈ ಹಾಕಿದ್ರು, ಧರ್ಮದಲ್ಲಿ ಕೈ ಹಾಕಿದ್ರು. ಅದ್ಯಾವುದು ಹಲಾಲ್ ಕಟ್ಟು ಫಲಾಲ್ ಕಟ್ಟು ಇವೆಲ್ಲ ಜನಗಳಿಗೆ ಬೇಕಾಗಿಲ್ಲ. ಜನಗಳಿಗೆ ಬೇಕಾಗಿರೋದು ಮೂಲಭೂತ ಸೌಕರ್ಯಗಳು. ಒಂದು ಒಳ್ಳೆ ಆರೋಗ್ಯ,
ಮಕ್ಕಳಿಗೆ ಎಜುಕೇಶನ್, ಓಡಾಡಕ್ಕೆ ಒಳ್ಳೆ ರಸ್ತೆ, ಒಳ್ಳೆ ಇದು, ಹ್ಮ್ ಕೈಗೆ ಎಟ್ಕೋ ಬೆಲೆಯಲ್ಲಿ ಊಟ, ಓಕೆ ಊಟ ತಿಂಡಿ, ಇಷ್ಟು ಬೇಕಾಗಿರ್ತಕ್ಕಂಥದ್ದು. ಇದನ್ನ ಬಿಟ್ಟು ಇವ್ರು ಇನ್ನೆಲ್ಲ ಮಾಡಿದ್ರು, ಎಲ್ಲ ಬೆಂಕಿ ಇಕ್ಕೋ ಕೆಲಸನೇ ಮಾಡಿದ್ರು. ಓಕೆ ಸೊ ಹಾಗಾಗಿ ಜನ ರೋಸ್ ಹೋಗಿದ್ರು. ಓಕೆ ಆಲ್ಟರ್ನೇಟಿವ್ ಬೇಕಿತ್ತು. ಈ ಕೆಲಸನ ಅತಂತ್ರ ಇಲ್ದಂಗ್ ಮಾಡ್ಬೇಕು. ಈ JDS ಕೋರ್ಟ್ ಕೊಟ್ರೆ ಏನಾಗುತ್ತೆ ಅಂದ್ರೆ ಅವ್ರು ಬ್ಲಾಕ್ ಮೇಲ್ ರಾಜಕಾರಣ ಮಾಡ್ತಾರೆ, ಬ್ಲಾಕ್ ಮೇಲಿಂಗ್ ಅಷ್ಟೇ. ಅವ್ರಿಗೆ 120 ಸೀಟ್ ಬೇಕಾಗಿಲ್ಲ. 120 ಸೀಟ್ ಕೊಟ್ರೆ ಅವ್ರಿಗೆ ಯಾರು ಮಂತ್ರಿ ಮಾಡ್ಬೇಕು, ಅಲ್ಲೆಲ್ಲ ಕಿತ್ತಾಟ ಬರ್ತದೆ ಅಂತೇಳಿ. Information that Congress is planning to depute 3 deputy You CM. say these ministers and deputy chief ministers, it will all be decided only after declaring the lead. Why you are so in a hurry? But is Congress united, sir? United always. Thank you. ಈ ಮುಖ್ಯಮಂತ್ರಿ ವಿಚಾರ ಇದೆಯಲ್ಲ ಸರ್, ಸ್ವಲ್ಪ ಈ ಪ್ರಶ್ನೆಗಳು ಬೇರೆ ರೀತಿಯಿಂದ ಅನ್ನಿಸ್ಬಹುದೇನೋ, ನನಗೆ ಗೊತ್ತಿಲ್ಲ. ನಾನು ಹೇಳ್ಬಿಡ್ತೀನಿ, ನೀವು ಇರಲಿಲ್ಲ ಅವಾಗಲೇ. ಮುಖ್ಯಮಂತ್ರಿನ ಆಯ್ಕೆ ಮಾಡೋದು ಶಾಸಕರು, ಶಾಸಕಾಂಗ ಸಭೆ. ಇದೀಗ ದಿನೇಶ್ ಗುಂಡೂರಾವ್ ಅವರು ಮಾತಾಡ್ತಾ ಇದ್ದಾರೆ, ಏನು ಹೇಳ್ತಾರೆ ಕೇಳೋಣ. No, sir. Sir, is It there will any take some information? time. How many days, sir? Let us see. Now, how do I know? We are going in now. Is there any information? Sir, deputy CM. Will there be deputy CM, sir? Will there be deputy CM, sir? Let the meeting get over, then we'll brief. Sir, but is Somebody there? brief. But is the Sir, post you of also deputy had CM with in the Kharge, talk, sir. sir? Sir, is there? सर आपकी भी मुलाकात हुई खड़गे सर से, आपसे भी तो कुछ कहा गया होगा कि हम इस पर प्लान कर रहे हैं, अगर आप उस पर We just went to wish ಮಾಡಕ್ ಹೋಗಿದ್ದೆ. We went to wish ಮಾಡಕ್ But ಹೋಗಿದ್ದೆ. do you think that there could be deputy CM also, sir, in the state, sir? Let we Is that a possibility, sir? Is that all of us are meeting now. Let us discuss. Thank you. ಮುಖ್ಯಮಂತ್ರಿ ಆಯ್ಕೆ ಅನ್ನೋದು ಅಟ್ಲೀಸ್ಟ್ ಒಂದೊಂದು ಬ್ರೀತಿಂಗ್ ಸ್ಪೇಸ್ ಕೊಡಬೇಕೇನೋ ಅವ್ರಿಗೆ. ನಿನ್ನೆ ಸಾಯಂಕಾಲ ಅಷ್ಟೇ ಇದು ರಿಸಲ್ಟ್ಸು ಆಚೆ ಬಂದಿರತಕ್ಕಂಥದ್ದು. ಪ್ಯೂರ್ಲಿ ಶಾಸಕಾಂಗ ಸಭೆ ಮತ್ತು ಪಕ್ಷದ ಹೈಕಮಾಂಡು, ಯಾವ ನಾಯಕ ಅವನ ಶ್ರಮ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಎಷ್ಟರ ಮಟ್ಟಿಗೆ ಇತ್ತು ಅಂತ, ಯಾರೇ ಆಗಿಲ್ಲ, ಹೂ ಎವರ್ ಇಟ್ ಮೇ ಬಿ ಸರ್, ಈ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಇವನ ಪಾತ್ರ ಅಥವಾ ಈ ನಾಯಕನ ಪಾತ್ರ ದೊಡ್ಡ ಮಟ್ಟದಲ್ಲಿ ಇತ್ತು ಅಂದಾಗ ಅದು ಶಾಸಕರ ಅಭಿಪ್ರಾಯಗಳು ಮತ್ತು ಮುಂಬರ್ತಕ್ಕಂಥ ಚುನಾವಣಾ ದೃಷ್ಟಿಯಿಂದ, ಆಳ್ವಿಕೆ ದೃಷ್ಟಿಯಿಂದ ಯಾರಾದರೂ ಆಲ್ರೆಡಿ ಒಬ್ಬ ನಾಯಕ ಹಿಂದೆ ಆ ರೀತಿ ಒಂದು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕುಳಿತು ಅನುಭವ ಇದ್ದು ಕೊಟ್ಟಂಥ ಆಳ್ವಿಕೆ, ಅದು ಜನರ ಮನಸ್ಸಿನ ಮೇಲೆ ಬೀರತಕ್ಕಂಥ ಪರಿಣಾಮ, ಇವ್ರಿಗೆ ಮತ್ತೊಮ್ಮೆ ಕೊಟ್ಟರೆ ನಮ್ಮ ಪಾರ್ಟಿಗೆ ಅಥವಾ ರಾಜ್ಯಕ್ಕೆ ಅನುಕೂಲಗಳು, ಇಷ್ಟಂಶಗಳ ಮೇಲೆ ಮಾತ್ರ ಆಯ್ಕೆ ಆಗಬೇಕಾಗಿರೋ ವಿಚಾರ ಅಲ್ವಾ ಸರ್ ಇದು? ಅಲ್ಲ, ತಾವು ಏನು ಹೇಳಿದ್ರೆ ಇಟ್ ಇಸ್ ಎಂಟೈರ್ ಪ್ರೋಸೆಸ್. ಓಕೆ, ಹಾಂ. ಪ್ರಶ್ನೆ ಏನಂದರೆ ಶಾಸಕರು ಆಶೆ ಬರ್ತಾರೆ, ಅವ್ರ ಹಕ್ಕದು ತಮ್ಮ ನಾಯಕನ ಆರಿಸುವಂಥದ್ದು. ಬಟ್ ಇಲ್ಲೇ ಒಂದು ಹೈಕಮಾಂಡು ಪೊಲಿಟಿಕಲ್ ಪಾರ್ಟಿ ಅಂತೂ ಇರುತ್ತೆ. ಸ್ವಲ್ಪ ಅರ್ಥ ಮಾಡ್ಕೋಬೇಕು ಎಷ್ಟು ಸೂಕ್ಷ್ಮ ಇರ್ತದೆ. ಕರೆಕ್ಟ್. ಒಬ್ಬನು ಯಾವನೋ ಅತಿ ದುಡ್ಡಿದ್ದವ ಬಂದು ಒಂದು 70 ಮಂದಿನ ಕಟ್ಕೊಂಡು ಕುಂತು ಹೈಯೆಸ್ಟ್ ಮಾಡ್ರಿ ಆ ಟೈಮ್ನಾಗ ಹೈಕಮಾಂಡ್ ಬರ್ಬೇಕಾಗುತ್ತೆ. ಕರೆಕ್ಟ್. ಹೈಕಮಾಂಡ್ ವಿಚಾರ ನೋಡಿ, ನಾವು ಒಂದು ಇಲ್ಲಿ ಕರ್ನಾಟಕದಲ್ಲಿ ನೋಡಿದ್ದೀವಿ. ಯಾರು ಅಂದ್ರೆ ಯಡಿಯೂರಪ್ಪ ಅವ್ರು ಮುಖ್ಯಮಂತ್ರಿ ಆಗಿದ್ರು, ಒಬ್ಬ 44 ಮಂದಿ MLA ಕಟ್ಕೊಂಡು ಹೈದರಾಬಾದಕ್ಕೆ ಹೋಗಿ ಕಂಪ್ಲೀಟ್ ಬ್ಲ್ಯಾಕ್ ಮೇಲ್ ಮಾಡ್ಕೊತ ಕೂತ್ಬಿಟ್ರು, ಬಾಂಬೆ, ಗೋವಾ ಅಲ್ವಾ. ಸೊ ಅದಾಗಕ್ಕದ ಹೈಕಮಾಂಡು ಯಾರನ್ನ ಆರಿಸ್ಬೇಕು, ಯಾವ್ದು ಪರಿಸ್ಥಿತಿ ಹೋಗಾಗೋಣ ವಿಚಾರ ಮಾಡಿ ಶಾಸಕರ ಒಪಿನಿಯನ್ ತೊಗೊಂಡು ಆರಿಸ್ಬೇಕು. ಓಕೆ, ಇನ್ ದ ಇಂಟ್ರೆಸ್ಟ್, ಯಾಕಂದ್ರೆ ಇಟ್ ಈಸ್ ನಾಟ್ ಜಸ್ಟ್ ವಿಕ್ಟ್ರಿ, ಇಟ್ ಈಸ್ ಹಿಸ್ಟಾರಿಕ್. ಈ ಚುನಾವಣೆ, ಕರ್ನಾಟಕ ಚುನಾವಣೆಯನ್ನು ಕೇವಲ ಕರ್ನಾಟಕ ಅಲ್ಲ, ಇಡೀ ನಮ್ಮ ದೇಶ ಅಲ್ಲ, ಹೋಲ್ ವರ್ಲ್ಡ್ ವಾಸ್ ವಾಚಿಂಗ್ ದಿಸ್ ಇಲೆಕ್ಷನ್. ಈ ಇಲೆಕ್ಷನ್ ರಿಪರ್ಕಷನ್, ಯಾಕಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ದೇ ಆರ್ ಅಬ್ಸರ್ವಿಂಗ್ ವಾಟ್ ವಿಲ್ ಹ್ಯಾಪನ್ ಕರ್ನಾಟಕ. ಯಾಕಂದ್ರೆ ನನಗೆ ಫೋನ್ ಎಲ್ಲೆಲ್ಲೇ ಬಂದವ, ಏನಾಗುತ್ತೆ ಬರುತ್ತೋ ಇಲ್ಲೋ ಅನ್ನುವಂಥ, ಹೈದರಾಬಾದಿಂದ ಫೋನ್ ಮಾಡ್ತಾರೆ, ಏನಿದು ಹಿಸ್ಟಾರಿಕ್ ಇಲೆಕ್ಷನ್, ಇದು ರಿಸಲ್ಟ್ ಬರುತ್ತೋ ಇಲ್ಲೋ ಅಂತ. ಅಂದರೆ ಇಷ್ಟು ಜನರಲ್ ಇಂಟ್ರೆಸ್ಟ್ ಇದ್ದಂಥ ಚುನಾವಣೆ. ಅಂಡ್ ಇದು ಇಟ್ಸ್ ಎ ಸ್ಮಾಲ್ ಬ್ಯಾಟಲ್. ಓಕೆ, ನೆಕ್ಸ್ಟ್ ವಾರ್ ಇಸ್ ದೇರ್. ಓಕೆ, ಆ ವಾರಿಗೆ ಪ್ರಿಪೇರ್ ಆಗಬೇಕಾಗತ್ತೆ. ದಿಸ್ ವಿಲ್ ಬಿ ದ ಒನ್ ಆಫ್ ದ ಇಂಪಾರ್ಟೆಂಟ್ ಬ್ಯಾಟಲ್ ಫೀಲ್ಡ್ ಟು ಗೋ ಅಪ್. ಶುರು ಆಗುತ್ತೆ ಇನ್ನೊಂದು 2-3 ಇವ್ರು ಚೀಫ್ ಮಿನಿಸ್ಟರ್ ಸಿಲೆಕ್ಟ್ ಮಾಡಿ ಓದ್ ತೊಗೊಳಕ್ಕೆ ಅವತ್ತೇ ಸ್ಟಾರ್ಟ್ ಆಗುತ್ತೆ ನ್ಯಾಷನಲ್ ಲೆವೆಲ್ ಡಿಸ್ಕಷನ್. ಅಲ್ಲಿಂದ ನಾವು ಭಾಳ ಜನ ಡೆವಲಪ್ಮೆಂಟ್ ಅಂತ ಮಾತಾಡ್ತೀವಿ, ರೋಡು. ದೀಸ್ ಆರ್ ಎಸೆನ್ಷಿಯಲ್ ಥಿಂಗ್. ಹಾಕೋತ ಹೋಗ್ತಾವೆ, ಯಾರು ಮುಖ್ಯಮಂತ್ರಿ ಇರ್ಲಿಕ್ಕೂ ಆಗ್ತಾ ಇರೋ
Correct. ಯಾರು ಈಗ ಇಲೆಕ್ಟೆಡ್ ಬಾಡಿ ಇಲ್ಲ ಕಾರ್ಪೊರೇಷನ್. ಈಗಾಗಲೇ DCMಗಳು ಎಷ್ಟು ಜನ, ಯಾವ್ಯಾವ ಕಡೆಯಿಂದ DCM ಮಾಡ್ತಾ ಇದ್ದೀರಿ, ಈ ತರದ ಪ್ರಶ್ನೆಗಳು ಸಕಾಲಿಕವಾಗಿದೆಯಾ ಇದು ಈ ಕ್ವಶನ್? DCM ಹೇಳ DCM ಇಸ್ ಔಟ್ ಆಫ್ ನೆಸರಿ ಮಾಡುವಂತ ಹೋಗಿತ್ತು. ಅದರ ಇಟ್ ಹ್ಯಾಸ್ ನೋ ಮೀನಿಂಗ್. ಚೀಫ್ ಮಿನಿಸ್ಟರ್ ಇಸ್ ಆಲ್ಸೋ ಇಸ್ ದ ಫಸ್ಟ್ ಅಮಂಗ್ ದ ಈಕ್ವಲ್ಸ್. ಹಿ ಇಸ್ ನಾಟ್ ಹೋಲ್ ಅಂಡ್ ಸೋಲ್. ಕರೆಕ್ಟ್. ಇಸ್ ಫಸ್ಟ್ ಅಮಂಗ್ ದ ಈಕ್ವಲ್ಸ್. ಎಲ್ಲ ಕ್ಯಾಬಿನೆಟ್ ತೊಗೊಂಡು ಅವ್ನಿಗೇನು ಮುಖ್ಯಮಂತ್ರಿ ಆಗ್ಯಾನಂತೇಳಿ ವಿಧಾನಸೌಧ ಯಾರಿಗಾರು ಬರೋಕ್ಕೆ ಬರುತ್ತಾ? ಬರೋಕ್ಕೆ ಬರಲ್ಲ. ಕರೆಕ್ಟ್. ಇಸ್ ಎ ಫಸ್ಟ್ ಅಮಂಗ್ ಈಕ್ವಲ್ಸ್. ಅದನ್ನ ಅರ್ಥ ಮಾಡ್ಕೋಬೇಕು. ಸಮ್ ಟೈಮ್ ಎಸ್ ಡೆಪ್ಟಿ CM ಪೋಸ್ಟ್ ಬಿಕಾಸ್ ಆಫ್ ಪೊಲಿಟಿಕಲ್ ಕಂಪಲ್ಷನ್ಸ್ ಮಾಡಬೇಕಾಗತ್ತೆ. ಓಕೆ. ಅದರ್ವೈಸ್ ಇಟ್ ಹ್ಯಾಸ್ ನೋ ಮೀನಿಂಗ್. ಕರೆಕ್ಟ್. ಇಲ್ಲಿಗೆ ಎಲ್ಲರೂ ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡ್ಬೋದು. ಏನು ವೀರಣ್ಣ ಅವರೇ ತಾತ್ವಿಕವಾಗಿ JDS ಒಂದು ಪಾರ್ಟಿಯಾಗಿ ಒಂದು ಬಹುಮತದ ಸರ್ಕಾರವನ್ನು JDS ನೋಡ್ತಿರ್ತಕ್ಕಂಥ ರೀತಿ ಹೇಗೀಗ ಅಂತ ಬೆಂಬಲ ಇರುತ್ತಾ? ನಿಮ್ಮ ಸಹಕಾರ ಇರುತ್ತಾ ಪ್ರೆಸೆಂಟ್ ಗೌರ್ಮೆಂಟ್ಗೆ? ಯಾರಿದಾರಲ್ಲಿ? ವೀರಣ್ಣ ಅವರೇ ಕೇಳಿಸ್ತಾ ಇದೆಯಾ? ಮ್ಯೂಟ್ ಆಗಿರ್ಬೇಕು. ಫೈನ್. ಈಗ ರಘು ಒಂದು ಪ್ರಶ್ನೆ ಇಷ್ಟನೇ ಇಲ್ಲಿ. ಈಗ ಈ ಬರೀ ಒಂದು ಪಾರ್ಟಿ ಅಂತ ಬಂದಾಗ ಏನೋ ಒಂದು ಮುಖ್ಯಮಂತ್ರಿ ಆಯ್ಕೆ ಮಾಡಿ 5 ವರ್ಷ ಸರ್ಕಾರ ಉಡುಗಿಸೋದು ಅಂತಲ್ಲ. ನಿಮ್ಮ ಸೊ ಈ ಕರ್ನಾಟಕವನ್ನು ಗೆಲ್ಲೋದು ಸರ್ ಹೇಳ್ದಾಗೆ ತುಂಬಾ ಮುಖ್ಯ ಆಗಿತ್ತು. ಮತ್ತೆ ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷ ಕೂಡ ಕಳೆದ 1-1.5 ವರ್ಷದಿಂದ ವ್ಯವಸ್ಥಿತವಾದಂಥ ಒಂದು ಇದು ಪ್ರಿಪರೇಷನ್ಸ್ ಅನ್ನು ಮಾಡ್ಕೊಂಡಿದ್ವಿ. ಆ ವ್ಯವಸ್ಥಿತ ಪ್ರಿಪರೇಷನ್ ಫಲವಾಗಿ ಇವತ್ತು ಅಧಿಕಾರಕ್ಕೆ ಬಂದಿದ್ದೇವೆ. ಆದರೆ ಒಂದು ಜವಾಬ್ದಾರಿ ಇದೆ. ಇವತ್ತು ಅಧಿಕಾರಕ್ಕೆ ಬಂದ ನಂತರ ಬಂದಿದ್ದೀವಿ ಅಂತ ಸೈಲೆಂಟ್ ಕೂಡೋದಲ್ಲ. 135 ಸ್ಥಾನಗಳನ್ನು ರಾಜ್ಯದ ಜನತೆ ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಜವಾಬ್ದಾರಿ ಜಾಸ್ತಿ ಇದೆ. ಸೊ ನಾವು ಏನು ನಾವು ಬಡವರ ಕಣ್ಣೀರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆ ಬಡವರ ಕಣ್ಣೀರನ್ನು ನಾವು ಹೇಗೆ ಒರೆಸಬೇಕು ಅನ್ನೋದನ್ನು ಕೂಡ ನಾವು ಚಿಂತನೆ ಮಾಡಬೇಕು. ಇನ್ ಕೇಸ್ ನಾವೇನಾದ್ರೂ ಸ್ವಲ್ಪ ಯಾಮಾರಿದ್ರು, ಸ್ವಲ್ಪ ತಪ್ಪು, ಒಂದು ಸಣ್ಣ ತಪ್ಪು ಮಾಡಿದ್ರು ಕೂಡ ಆ ಕಿಡಿ ನಮ್ಮನ್ನ ಮತ್ತೆ ಸುಟ್ಟು ಇನ್ನು ಕೇವಲ 10 ತಿಂಗಳಿರ್ತಕ್ಕಂಥ ಚುನಾವಣೆಯಲ್ಲಿ ನಾವು ಧೂಳಿಪಟ ಆಗುವಂತ ಒಂದು ಸಂದಿಗ್ಧ ಪರಿಸ್ಥಿತಿ ಬರ್ತದೆ. ಸೊ ಅದು ನಮ್ಮ ಒಂದು ಅಡ್ವಾಂಟೇಜ್ ಏನು ಅಂತಂದ್ರೆ ನಮ್ಮದೇ ರಾಜ್ಯದ AICC ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇಲ್ಲೇವರೇ ಇದ್ದಾರೆ. ಸೊ ಹಾಗಾಗಿ ಅವ್ರಿಗೂ ಒಂದು ಈ ರೀತಿ ಗಿಫ್ಟ್ ಅಂದ್ರೆ ಓವರ್ ನಡ್ಡಾ ಅವರು ಏನು BJP ಅವರೇ ರಾಷ್ಟ್ರೀಯ ಅಧ್ಯಕ್ಷರಾದ್ರೂ ಕೂಡ ಹಿಮಾಚಲ ಪ್ರದೇಶ ಸೋತಿದ್ರು. ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕವನ್ನು ಬಳುವಳಿಯಾಗಿ ಗಿಫ್ಟ್ ಆಗಿ ರಾಷ್ಟ್ರದ ಕಾಂಗ್ರೆಸ್ಗೆ ಒಂದು ಇದನ್ನು ಗಿಫ್ಟ್ ಕೊಟ್ಟಿದ್ದಾರೆ. ಬಟ್ ಅಡಿಷನಲ್ ಆಗಿ ಏನು ಅಂತ ಇವತ್ತೇನು ನಾವು ಗಿಫ್ಟ್ ಗಳನ್ನ ಕೊಟ್ಟಿದ್ದೇವೆ, 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ. ಈ ಗ್ಯಾರಂಟಿ ಅಂತ ಹೇಳೋದಿಲ್ಲ, ಒಂದು ಸ್ಟಿಮ್ಯುಲಸ್ ಪ್ಯಾಕೇಜ್ ಅಂತ ಹೇಳ್ತೀನಿ. ಹೇಗೆ ನಿರ್ಮಲಾ ಸೀತಾರಾಮನ್ ಮತ್ತು ಫೈನಾನ್ಸ್ ಮಿನಿಸ್ಟರ್ಗಳು ಇಂಡಸ್ಟ್ರಿನ ರಿವೈವಲ್ ಮಾಡೋದಕ್ಕೆ, ಆರ್ಥಿಕ ಉತ್ತೇಜನ ಫೈನಾನ್ಷಿಯಲ್ ಎಕನಾಮಿಕ್ ರಿವೈವಲ್ ಮಾಡೋದಕ್ಕೆ ಹೇಗೆ ಉತ್ತೇಜನವನ್ನು ಕೊಡ್ತಾರೆ, ಆ ಸ್ಟಿಮ್ಯುಲಸ್ ಪ್ಯಾಕೇಜ್ ಅನ್ನು ಕೊಡ್ತಾರೆ. ಕಾಂಗ್ರೆಸ್ ಪಕ್ಷ ಇವತ್ತು ಕೊಟ್ಟಿರ್ತಕ್ಕಂಥ ಒಂದು ಸ್ಟಿಮ್ಯುಲಸ್ ಪ್ಯಾಕೇಜ್. ಯಾಕೆಂದ್ರೆ ಓವರ್ ಆಲ್ ಆಗಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಅನ್ಎಂಪ್ಲಾಯ್ಮೆಂಟ್ ಮತ್ತೆ ಈ ಬೆಲೆ ಏರಿಕೆಯಿಂದ ತತ್ತರಿಸಿರೋದಕ್ಕೆ ಜನರ ಜೋಬಲ್ಲಿ ದುಡ್ಡೇ ಉಳಿತಾ ಇಲ್ಲ. ಈಗ ನಾನು 100 ರೂಪಾಯಿ ನಾನೇ ಒಂದು ಶ್ರೀಮಂತ ಆಗಿರೋ ತೊಂದರೆ ಇಲ್ಲ. ಜನಸಾಮಾನ್ಯ ಕೇವಲ 8ರಿಂದ 10 ಸಾವಿರ ಕೂಲಿ ಕಾರ್ಮಿಕರು ಯಾರಿದ್ದಾರೆ ಅವರ ರೀತಿಯಲ್ಲಿ ನಾವು ಯೋಚನೆ ಮಾಡಿದಾಗ ಒಬ್ಬ ಜನಸಾಮಾನ್ಯ ಒಂದು ಗ್ಯಾಸ್ ಸಿಲಿಂಡರ್ 2 ತಿಂಗಳು ಒಂದ್ಸರಿ ಫಿಲ್ ಮಾಡ್ತಾನೆ ಒಂದು ಸಾಮಾನ್ಯವಾಗಿ. ಅಂದ್ರೆ ತಿಂಗಳಿಗೆ ಗ್ಯಾಸ್ಗೆ 500ರಿಂದ 600 ಕೊಟ್ಟು ಪ್ಲಸ್ ಬಸ್ ಪಾಸು ಮತ್ತೆ ಬೇರೆದೆಲ್ಲ ಸೇರಿ 2ರಿಂದ 3 ಸಾವಿರ ಇದಕ್ಕೆ ಹೋಗ್ಬಿಡ್ತಂತಂದ್ರೆ ಅವನ್ನ ದುಡಿಯೋದ್ರಲ್ಲಿ ಎಲ್ಲಿ ಉಳಿತದೆ? ಕರ್ನಾಟಕವನ್ನ ಒಂದು ಹಂತಕ್ಕೆ ಕರ್ನಾಟಕ ಜನತೆಗೆ ಬೇರೆ ಬೇರೆ ಕಾರಣಕ್ಕೆ ಅನೇಕ ವಿಷಯಗಳಲ್ಲಿ ಒಂದು ಆಸರೆ ಬೇಕೀಗ. ಹೌದು. ನಿಮಗೆ ಇದು ಭಾಷೆ ಹೇರಿಕೆ ಆಗ್ತಾ ಇದೆಯೋ, ಇಲ್ಲಿನ ಸಂಸ್ಥೆಗಳ ವಿಚಾರದಲ್ಲಿ ಉತ್ತರದ ರಾಜಕಾರಣ ಮೇಳೈಸ್ತಾ ಇದೆಯೋ, ಈ ಹಿಂದಿ ವಾಲಾಗಳ ಹಿಂದಿ ಹೇರಿಕೆ ಬರ್ತಾ ಇದೆಯೋ, ಇಲ್ಲಿ ಕನ್ನಡದ ಹುಡುಗರು ಕನ್ನಡದ ಮಕ್ಕಳು ಈ ಹಿಂದಿ ಭಾಷೆ ಎಕ್ಸಾಮ್ಗಳನ್ನು ತೆಗೆದುಕೊಳ್ಳೋಕೆ ಆಗದೆ ನಮ್ಮ ಮಾತೃಭಾಷೆಯಲ್ಲಿ ಸಿಗದೆ ಅನೇಕ ಎಕ್ಸಾಮ್ ಕಳ್ಕೊಳ್ಳಬಹುದು. ಕರ್ನಾಟಕವನ್ನ ಉತ್ತರದ ಜನಗಳಿಗೆ ಕಂಫರ್ಟ್ ಮಾಡ್ತಕ್ಕಂಥ ಕೆಲಸಗಳೇ ಜಾಸ್ತಿ. ಅವ್ರು ಎಲ್ಲಿಂದ ಬಂದ್ರೆ ಸರ್ವೈವ್ ಆಗ್ಬಿಡ್ಬಹುದು. ನಮ್ಮವ್ರು ಅಲ್ಲಿ ಹೋದ್ರೆ ಆಗಲ್ಲ, ಅಲ್ಲೇನ ನಾವು ಕನ್ನಡ ಮಾತಾಡಲ್ಲ ಅಂತಾರೆ.
ಕನ್ನಡದಲ್ಲಿ ಎಕ್ಸಾಮ್ ಇಲ್ಲ ಎಂಪ್ಲಾಯ್ಮೆಂಟೇ ಸಿಗೋದಿಲ್ಲ. ನಮ್ಮವ್ರು ಎಷ್ಟು ಜನ ಹೋಗಿದ್ದಾರೆ ಅಲ್ಲಿ, ಅಲ್ಲಿಂದ ಬಂದಿಲ್ಲಿ ಸಕ್ಸಸ್ ಆಗ್ತಾ ಇದ್ದಾರೆ. ಒಂದ್ಸಲ ಅಮೂಲ್ ಅಂತಾರೆ, ಒಂದ್ಸಲ ನಂದಿನಿ ಅಂತಾರೆ, ವಿಲೀನಾ ಅಂತಾರೆ, ಮೈತ್ರಿ ಅಂತಾರೆ, ತಂತ್ರಜ್ಞಾನ ಅಂತಾರೆ. ಏನು ಅಮೂಲ್ ತಂತ್ರಜ್ಞಾನ ಇಟ್ಕೊಂಡು ನಾವಿಲ್ಲಿ ಕೆಲಸ ಅವಶ್ಯಕತೆ ಇಲ್ಲ. ಮಾಡ್ಬೇಕಾಗಿತ್ತು. ನಂದಿನಿ ಯಾವ ದೊಡ್ಡ ಕ್ಲಾಸಲ್ಲಿ ನಡೀತಾ ಇದೆ, ಪ್ರತಿ ಮನೆ ಗೊತ್ತು ನಂದಿನಿಯ ವ್ಯಾಲ್ಯೂ. ಸೊ ಇಂಥವೆಲ್ಲ ಇದ್ದಾಗ ಮಾರಕ್ ಬಂದಿದ್ರು, ಅದು ವಿಲೀನ ಮಾಡಕ್ ಬಂದಿದ್ರು, ನಮಗ್ ಗೊತ್ತಿಲ್ಲ. ಅವರು ಗವರ್ಮೆಂಟ್ ಆರ್ಡರ್ ನೋಡಿದೆ ಸರ್ ನಾನು. ಅಸ್ಮಿತೆ ಆರ್ಡರ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅಸ್ಮಿತೆ ಒಂದ್ ಕಡೆ ಒಂದ್ ಸವಾಲಾಗತ್ತೆ ನಿಮಗೆ. ಈ ಅಸ್ಮಿತೆ ರಕ್ಷಣೆ ಜೊತೆಗೆ ಕರ್ನಾಟಕವನ್ನ ಯಥಾಸ್ಥಿತಿಗೆ ತರಬೇಕು. ನೀವು ಮುಂಚಿನ ಸ್ಥಿತಿ ಕೂಡ ತರಬೇಕಾಗತ್ತೆ. ಇದು ಸರಿ ಮಾಡಿಕೊಂಡು ಅದರ ಜೊತೆಗೇನೆ ಪಾರ್ಟಿ, ಅದ್ರ ಜೊತೆಗೇನೆ ಬರ್ತಕ್ಕಂಥ ಚುನಾವಣೆ, ಜೊತೆಗೇನೆ ಕಾರ್ಯಕ್ರಮ. ಅಕಸ್ಮಾತ್ ಸವಾಲಂತೂ ಜಾಸ್ತಿ ಇದೆ ಸರ್. ನಾನಂತೂ ನೀವು ಹೇಳಿದಾಗ ಅಥವಾ ಇವತ್ತೇನು 135 ಬಂದಿದ್ದೀವಿ ಅಂತೇಳಿ ಹಾಸಿಗೆ ಹಾಕೊಂಡು ಮಲ್ಕೊಳ್ಳುವಂತ ಪರಿಸ್ಥಿತಿ ಇಲ್ಲ. 135 ಗೆದ್ದಿರೋದ್ರಿಂದ ನಾವು ಕೊಟ್ಟಿರ್ತಕ್ಕಂಥ ಆಶ್ವಾಸನೆಯಿಂದ ಇವತ್ತು ನಾವು ಪ್ರತಿ 24 ಅವರ್ಸ್ ಕೆಲಸ ಮಾಡ್ಬೇಕಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದೇವೆ. ನಾವು ಕೆಲಸ ಮಾಡಲೇಬೇಕು. ಸೊ ಜನರಿಗೆ ನೀವೆಲ್ಲ ಹೇಳ್ದಂತ ಎಲ್ಲಾ ವಿಚಾರಗಳನ್ನು ಕೂಡ ನಾವು ಕನ್ನಡದ ಅಸ್ಮಿತೆಯನ್ನ ಕೂಡ ನಾವು ಇಡ್ಬೇಕಾಗ್ತದೆ. ಎಲ್ಲಿವರೆಗೂ ನಾವು ಆ ಕೆಲಸಗಳನ್ನ ಮಾಡೋದಿಲ್ಲ, ಸೊ ಇವ್ರು ವೇಸ್ಟ್ ಅನ್ನೋ ಒಂದು ಪರಿಸ್ಥಿತಿ ಬಂದ್ಬಿಡ್ತದೆ. ಒಂದು ಯಾವಾಗ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಸೆಟ್ ಮಾಡಿದ್ದಾಗ ಅದನ್ನ ನಾವೇನಾದ್ರು ಅದನ್ನ ಏನು ಇದು ಮಾಡಕ್ ಆಗ್ಲಿಲ್ಲ ಅಂದ್ರೆ, ಫುಲ್ಫಿಲ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಅವ್ರಿಗೇನ ನೆಗೆಟಿವ್ ನಮ್ಮ ಮೇಲೆ ಜಾಸ್ತಿ ಆಗ್ತದೆ. ಹಾಗಾಗಿ ಆ ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತ್ಕೊಂಡು 100% ನಮ್ಮ ಮುಂದಿನ ಮುಖ್ಯಮಂತ್ರಿ ಏನ್ ಕೆಲವೇ ನಿಮಿಷಗಳಲ್ಲಿ ತೀರ್ಮಾನ ಆಗ್ತದೆ ಅಥವಾ ಇವತ್ತು ಸಂಜೆ ಒಳಗಡೆ ತೀರ್ಮಾನ ಆಗ್ತದೆ. 100% ಇವನ್ನೆಲ್ಲ ಆಲ್ರೆಡಿ ನಾವು ತಯಾರಿ ಮಾಡ್ಕೊಳ್ತಾ ಇದ್ದೀವಿ. ಯಾವ್ಯಾವ ವಿಚಾರಗಳನ್ನ ನಾವು ತಗೊಳ್ಬೇಕು, ಹೇಗೆ ಮಾಡ್ಬೇಕು ಅಂತ ಹೇಳಿ ಆ ರೂಪುರೇಷೆಯನ್ನು ನಾವು ಖಂಡಿತ ಮಾಡ್ತಾ ಇದ್ದೇವೆ. ಜನರ ಆಶೋತ್ತರ ಖಂಡಿತ ಕೆಲಸ ಮಾಡ್ತೀವಿ. ವೀರಣ್ಣ ಅವರೇ, JDS ಒಂದು ಪಾರ್ಟಿಯಾಗಿ ಕಾಂಗ್ರೆಸ್ಗೆ ನಿಮ್ ಸಹಕಾರ ಯಾವ ತರ ಇರುತ್ತೆ ವೀರಣ್ಣ ಅವರೇ? ಕೇಳಿಸ್ತಲ್ಲ, ರಿಪೀಟ್ ಮಾಡಿ ಸರ್. ಒಂದೊಂದು ಪಾರ್ಟಿಯಾಗಿ ಕಾಂಗ್ರೆಸ್ಗೆ ನಿಮ್ಮ ಸಹಕಾರ ಹೇಗಿರುತ್ತೆ ಅಂತ ವೀರಣ್ಣ ಅವರೇ, JDS ನದ್ದು? ಖಂಡಿತವಾಗ್ಲೂ ಈಗ ಏನು ಅವರು ಅಧಿಕಾರ ಬಂದಿದ್ದಾರೆ, ನಾವು ಏನ್ ಸಹಕಾರ ಯಾವುದೇ ರೀತಿ ಬೇಕಾದ ಜನಪರ ಕೆಲಸಗಳಿಗೆ ನಾವು ಕೂಡ ಸಹಕಾರ ನೀಡ್ತೀವಿ. ಆದ್ರೆ ಖಂಡಿತವಾಗ್ಲೂ ಅವ್ರು ಏನ್ ಕೊಟ್ಟಿರುವಂತ ಆಶ್ವಾಸನೆಗಳು ಇರ್ಬೋದು, ಮತ್ತೆ ಏನು ಜನಪರ ಕೆಲಸ ಇಲ್ಲ ಮೂಲ ಸೌಕರ್ಯ ಇರ್ಬೋದು. ಈಗಾಗಲೇ ರಾಜ್ಯದ ಸಾಲ ಗೊತ್ತಿದೆ ತಮ್ಗೆ, 5,72,00,000 ಕೋಟಿ ಇದೆ. ಇದು ಇವರು ಏನೀಗ ಫ್ರೀ ಬೀಸ್ ಇದೆ, ಸವಾಲುಗಳು ತುಂಬಾ ಇದೆ. ನಿಭಾಯಿಸೋದು ಕೂಡ ಕರೆಕ್ಟ್ ಆಗಿ ನಿಭಾಯಿಸ್ಕೊಂಡು ಹೋದ್ರೆ ತೊಂದರೆ ಆಗೋದಿಲ್ಲ ಅನ್ಸುತ್ತೆ. ಇದನ್ನೆಲ್ಲ ನಾವು ಕಾಯ್ದು ನೋಡ್ಬೇಕಾಗತ್ತೆ ಸರ್. ಜೊತೆಗೆ JDS ಒಂದು ಪಾರ್ಟಿಯಾಗಿ 30 ಬರುತ್ತೋ, 35 ಬರುತ್ತೋ ಅಥವಾ 123 ಬರುತ್ತೆ ಅಂತ ಕೂಡ ನೀವು ಹೇಳಿಕೊಂಡಿದ್ದೀರಿ. ಅದು ಪಾರ್ಟಿಯ ಕಾನ್ಫಿಡೆನ್ಸ್ ಇರಬೇಕು. ಆದರೆ 19 ಕುಸ್ತಿದ್ ಯಾಕೆ JDS? ನಂಬಿಕೆ ಬರಲಿಲ್ಲ ಮತದಾರನಿಗೆ. ಇದು ಪೂರ್ಣ ಪ್ರಮಾಣದಲ್ಲಿ ಇದಕ್ಕೆ ವೋಟ್ ಹಾಕಿದ್ರೆ ನಾನು ಇವ್ರು ಹೇಗಿದ್ರು ಅಂತ ಮೆಜಾರಿಟಿಗೆ ಬರಲ್ಲ, ಈ ವೋಟ್ ನನಗೆ ವೇಸ್ಟ್ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲೂ ಕೂಡ ಕಾಂಗ್ರೆಸ್ಗೆ ವೋಟ್ ಒತ್ತದ್ನ ಮತದಾರ? ಹೌದು, ಖಂಡಿತವಾಗ್ಲೂ ಏನು ಕಳೆದ ಬಾರಿ ಸಮ್ಮಿಶ್ರ ಸರ್ಕಾರ ಮಾಡಿದ್ವಿ, ಆಪರೇಷನ್ ಕಮಲ ಒಳಪಡ್ತು, ಇದನ್ನೆಲ್ಲ ಜನತೆ ಕೂಡ ಗಮನಿಸಿದ್ರು. ಹಾಗಾಗಿ ಎಲ್ಲೋ ಒಂದು ಕಡೆ ಏನು ಆಡಳಿತ ವಿರೋಧಿ ಅಲೆ ಇತ್ತು, ಹಾಗಾಗಿ ಸಂಪೂರ್ಣ ಒಂದೇ ಪಾರ್ಟಿ ಅಧಿಕಾರಕ್ಕೆ ಬರ್ಲಿ ಅಂತ ಜನತೆ ತೀರ್ಮಾನ ಮಾಡಿದ್ದಾರೆ ಅನ್ಸುತ್ತೆ. ಕರ್ನಾಟಕದ ಮತದಾರರು ಬಹಳಷ್ಟು ಪ್ರಬುದ್ಧರಿದ್ದಾರೆ, ಆದ ಕಾರಣದಿಂದ ಬಂದಿರಬಹುದು ಅನ್ಸುತ್ತೆ. ಮತ್ತೆ ಏನು ಬಿಜೆಪಿ ನಡ್ಕೊಂತು 3.25 ವರ್ಷ, ಅದು ಕೂಡ ನಮ್ಗೆ ಎಲ್ಲೋ ನಮಗೂ ಕೂಡ ನಮ್ಮ ಏನು ಶಾಸಕರಿದ್ರು ಆ ಕ್ಷೇತ್ರಗಳಲ್ಲಿ ವಿರೋಧಿ ಅಲೆನೂ ಕೂಡ ಬಂದಿತ್ತು. ಯಾಕಂದ್ರೆ ಆಗ್ಲೇ 20 ಮಿಗಿಲಾದ ಶಾಸಕರು ಸೋತಿದ್ದಾರೆ ನಮ್ಮಲ್ಲೂ ಕೂಡ. ಹಾಗಾಗಿ ಏನೋ ನಮ್ಗೂನು ಇದಾಗಿದೆ. ನಾವು ಕೂಡ ಮುಂದಿನ ದಿನಗಳಲ್ಲಿ ಸಂಘಟನೆ ನಾವು ಕೂಡ ಮಾಡ್ಕೊಂತೀವಿ. ಹಿಂದೆ ನೋಡೋದಾದ್ರೆ 99ರಲ್ಲಿ ಏನು SM ಕೃಷ್ಣ ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿತ್ತು, ಆಗ್ಲೂ ಕೂಡ JDS ಕೇವಲ 10 ಸ್ಥಾನ ಪಡೆದಿತ್ತು. ಅದ ನಂತರ 2004ರಲ್ಲಿ ನಮ್ಮದು 58 ಸ್ಥಾನಕ್ಕೆ ಬಂದಿತ್ತು. ಅವಾಗ ವೋಟ್ ಶೇರ್ ನಮ್ದು 20 ಪಾಯಿಂಟ್ ಚೇಂಜ್ ಏನೋ ಇತ್ತು ಅನ್ಸುತ್ತೆ. ಖಂಡಿತವಾಗ್ಲೂ ಈಗೇನು 13.3% ಇದೆ. ನೆಕ್ಸ್ಟ್ ಇದಕ್ಕೆ ನಾವು ಕೂಡ ಪ್ರಾದೇಶಿಕ ಪಕ್ಷ ಖಂಡಿತ ಸಂಘಟನೆ ರೀತಿನಲ್ಲಿ ಇನ್ನು ನಮ್ಮ ಕಾರ್ಯಕರ್ತರಿಗೆ ವಿಶ್ವಾಸ ತುಂಬೋ, ಇನ್ನು ಜನಗಳಿಗೆ ವಿಶ್ವಾಸಕ್ಕೆ ತಗೊಳ್ಳೋ ರೀತಿನಲ್ಲಿ ಖಂಡಿತ ನಾವು ಕೂಡ 5 ವರ್ಷಗಳ ಕಾಲ ದುಡಿತೀವಿ ಅಂತ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೀರಣ್ಣ ಅವರೇ, ಥ್ಯಾಂಕ್ ಯು.